ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅಕೌಂಟೆನ್ಸಿ ಈಸಿ ಲರ್ನ್. ಬಹಳ ದಿನಗಳ ನಂತರ ನಾನು ಒಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಮಿಡ್ ಟರ್ಮ್ ಇನ್ನೇನು ಹತ್ತಿರದಲ್ಲಿರೋದ್ರಿಂದ ಆಲ್ಮೋಸ್ಟ್ ಅಕ್ಟೋಬರ್ 20th ನೆಕ್ಸ್ಟ್ ನಿಮಗೆ ಮಿಡ್ ಟರ್ಮ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ. ಅದಕ್ಕೆ ಇಂಪಾರ್ಟೆಂಟ್ ಇರುವಂಥ ಒಂದಷ್ಟು ಟಾಪಿಕ್ಗಳನ್ನು ನಾನಿವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬಿಫೋರ್ ದಟ್ ಒಂದು ಕ್ಲಾರಿಫಿಕೇಷನ್. ನಿಮಗೆ ಗೊತ್ತಿರೋ ಹಾಗೆ PU ಬೋರ್ಡಿಂದ ಹೊಸ ಬ್ಲೂ ಪ್ರಿಂಟ್ಗಳು 3 ಮಾಡೆಲ್ ಕ್ವಶನ್ ಪೇಪರ್ಗಳು ಅಪ್ಲೋಡ್ ಆಗಿದೆ. ಆ್ಯಂಡ್ ಇದು 3 ಬ್ಲೂ ಪ್ರಿಂಟ್ಗಳಲ್ಲಿ ಏನೂ ವೇರಿಯೇಷನ್ಸ್ ಇಲ್ಲ, ಏನೂ ಚೇಂಜಸ್ ಇಲ್ಲ. ಚಾಪ್ಟರ್ ವೈಸ್ ಅಲಾಟ್ಮೆಂಟ್ ಆಫ್ ಮಾರ್ಕ್ಸ್ ಸೇಮ್ ಇರುತ್ತೆ. ಆ್ಯಂಡ್ ಒಂದು ವರ್ಷದಿಂದ ಒಂದು ವರ್ಷಕ್ಕೆ ನಮ್ಮ ಅಕೌಂಟೆನ್ಸಿಲಿ ಸಿಲೆಬಸ್ ಆಗಲಿ ಅಥವಾ ಬ್ಲೂ ಪ್ರಿಂಟ್ಗಳಾಗಲಿ ಚೇಂಜಸ್ ಆಗೋದಿಲ್ಲ. ಇಂಪಾರ್ಟೆಂಟ್ ಟಾಪಿಕ್ಗಳು ಯಾವುದನ್ನು ಕೇಳ್ತಿದ್ರೋ ಈ ಹಿಂದೆ ಅದನ್ನೇ ಈ ವರ್ಷದಲ್ಲಿ ಕೂಡ ಕೇಳ್ತಾರೆ. ಅದೇ ರೀತಿ ಪ್ಯಾಟರ್ನ್ ಇರುತ್ತೆ, ಅದೇ ರೀತಿ ಸಿಲೆಬಸ್ ಇರುತ್ತೆ. ಸೊ ಎವ್ರಿಥಿಂಗ್ ವಿಲ್ ಬಿ ಸೇಮ್. ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಚೇಂಜಸ್ ಆಗೋದು ಬಹಳನೇ ಕಡಿಮೆ. ಅದರಲ್ಲೂ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಈ ಮೊದಲು ಯಾವ್ದು ಕೇಳ್ತಿದ್ರೋ ಅದೇ ಈಗ ರಿಪೀಟ್ ಆಗುತ್ತೆ. ಸೊ ಈ ಎಲ್ಲ ಟಾಪಿಕ್ಗಳ ಮೇಲೆ ಈ ಹಿಂದೆ ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳನ್ನು ಕೂಡ ನೀವು ನೋಡಿ ಕಲಿಬಹುದು. ಯಾಕಂದರೆ ಲಾಸ್ಟ್ ಇಯರ್ ಸಿಲೆಬಸ್ಗೂ ಈ ವರ್ಷದ ಸಿಲೆಬಸ್ಗೂ ಏನೂ ಚೇಂಜಸ್ ಇರೋದಿಲ್ಲ. ಆಲ್ರೆಡಿ ಈಗ ಹೇಳಿರುವಂಥ ಆಲ್ಮೋಸ್ಟ್ ಎಲ್ಲ ಟಾಪಿಕ್ಗಳ ಮೇಲೆ ವಿಡಿಯೋಸ್ ಅವೈಲೇಬಲ್ ಇದೆ. ನೀವು ಈ ವಿಡಿಯೋ ಕೆಳಗಡೆ ಟೈಟಲ್ ಪಕ್ಕ ಇರುವಂಥ ಡೌನ್ ಬಟನನ್ನು ಪ್ರೆಸ್ ಮಾಡಿದರೆ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಅದೆಲ್ಲ ವಿಡಿಯೋಗಳ ಲಿಂಕ್ ಇರುವಂಥ ಫಸ್ಟ್ PU ಪ್ಲೇಲಿಸ್ಟ್ ಲಿಂಕ್ ಸಿಗುತ್ತೆ. ಸೊ ಅದನ್ನು ನೋಡಿ ಈ ವಿಡಿಯೋಸ್ಗಳನ್ನು ವಾಚ್ ಮಾಡಿ ಇದನ್ನು ಇನ್ನಷ್ಟು ಈಸಿಯಾಗಿ ಕಲೀರಿ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಪ್ಯಾಟರ್ನ್, ಮಿಡ್ ಟರ್ಮ್ ಪ್ಯಾಟರ್ನಿಗೆ ಬಂದರೆ, ಸೊ ನಿಮ್ಮ ಇಂಟರ್ನಲ್ ಪ್ಯಾಟರ್ನ್ ಯಾವ ರೀತಿ ಇತ್ತೋ ಅದೇ ರೀತಿಯಾಗಿ ಇದು ಕಂಟಿನ್ಯೂ ಆಗುತ್ತೆ. ಬಟ್ 40 ಮಾರ್ಕ್ಸ್ ಸಿಗಲ್ಲ, 80 ಮಾರ್ಕ್ಸಿಗೆ ಸೇಮ್ ಆ್ಯಸ್ ಆ್ಯನ್ಯುವಲ್ ಎಕ್ಸಾಮ್ ಪ್ಯಾಟರ್ನ್ ಹಾಗೆ ಇರುತ್ತೆ. ಆ್ಯಂಡ್ 1 ಮಾರ್ಕಿಗೆ 20 ಕ್ವಶನ್ಸ್ಗಳನ್ನ ಕೇಳ್ತಾರೆ. ಇದು 4 ಸೆಕ್ಷನಲ್ಲಿ ಡಿವೈಡ್ ಆಗಿರುತ್ತೆ. ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಇನ್ನೊಂದು ಮ್ಯಾಚ್ ದಿ ಫಾಲೋಯಿಂಗ್, ಮತ್ತೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಹಾಗೆಯೇ ಫೋರ್ತ್ ಒನ್ ಸೆಂಟೆನ್ಸಲ್ಲಿ ಆನ್ಸರ್ ಮಾಡುವಂಥ ಕ್ವಶನ್ಸ್. ಸೊ ಈ 4 ಸಬ್ಸೆಕ್ಷನ್ಗಳಲ್ಲಿ 5 ಕ್ವಶನ್ಗಳಂತೆ ಟೋಟಲ್ ಆಗಿ 20 ಕ್ವಶನ್ಸ್ಗಳನ್ನ ಕೇಳ್ತಾರೆ. ಆಲ್ 20 ಯು ಹ್ಯಾವ್ ಟು ಅಟೆಂಡ್. ಸ್ವಲ್ಪ ಔಟ್ ಟಾರ್ಗೆಟ್ ಮಾಡಿದವರಿಗೆ ಕಷ್ಟ ಆಗುವಂಥ ಸೆಕ್ಷನ್ ಅಂದರೆ ಇದೇನೆ. ಯಾಕಂದರೆ ಯಾವ ಕ್ವಶನ್ಗಳು ಬೇಕಿದ್ರೂ ಯಾವ ಚಾಪ್ಟರಿಂದ ಬೇಕಿದ್ರೂ ಬರಬಹುದು. ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಅಂತಂದ್ರೂ ಒಂದೊಂದು ಮಾರ್ಕ್ಸನ್ನು ಕಳ್ಕೊಳ್ತೀರಿ. ಸೊ ಇಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು ಈ ಒಂದು ಸೆಕ್ಷನನ್ನು. ಎಲ್ಲ ಚಾಪ್ಟರ್ಗಳಲ್ಲಿ ಇರುವಂಥ ಕ್ವಶನ್ ಬ್ಯಾಂಕ್ ಕ್ವಶನ್ಗಳನ್ನು ಆದಷ್ಟು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಸೆಕ್ಷನನ್ನು ನೋಡೋಣ. ಸೆಕ್ಷನ್ B 2 ಮಾರ್ಕ್ಸಿಗಿರುತ್ತೆ. 5 ಕ್ವಶನ್ಗಳನ್ನು ಕೇಳ್ತಾರೆ. ಯಾವುದೇ 3ಕ್ಕೆ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. 2 ಚಾಯ್ಸಿಗಿರುತ್ತೆ. ಸೊ 3ಕ್ಕೆ 2 ಮಾರ್ಕ್ಸ್ ಅಂತೆ ಟೋಟಲ್ ಆಗಿ 6 ಮಾರ್ಕ್ಸ್ ಅಲಾಟ್ ಆಗಿದೆ. ಇನ್ನು 6 ಮಾರ್ಕಲ್ಲಿ ಕೂಡ 5 ಕ್ವಶನ್ಗಳನ್ನ ಕೇಳ್ತಾರೆ. ಯಾವುದೇ 3ಕ್ಕೆ ನೀವು ಆನ್ಸರ್ನ ಮಾಡಬೇಕು. 2 ಚಾಯ್ಸಿಗಿರುತ್ತೆ. ಆ್ಯಂಡ್ ಟೋಟಲ್ ಆಗಿ ಇದಕ್ಕೆ 18 ಮಾರ್ಕ್ಸ್ ಅಲಾಟ್ ಆಗಿದೆ. ಇನ್ನು 12 ಮಾರ್ಕ್ಸಲ್ಲಿ ಕೂಡ 6 ಕ್ವಶನ್ಸ್ಗಳನ್ನು ಕೇಳ್ತಾರೆ. ಎನಿ 3 ಯು ಹ್ಯಾವ್ ಟು ಅಟೆಂಡ್. ಅಂದರೆ ಟೋಟಲ್ ಆಗಿ 3 ಕ್ವಶನ್ಗಳು ನಿಮಗೆ ಚಾಯ್ಸಿಗಿರುತ್ತೆ. ಆ್ಯಂಡ್ ಈಚ್ ಕ್ಯಾರೀಸ್ 12 ಮಾರ್ಕ್ಸ್, ಹಾಗಾಗಿ 36 ಮಾರ್ಕ್ಸ್ ಆಯಿತು. ಟೋಟಲ್ ಮಾರ್ಕ್ಸ್ 80 ಮಾರ್ಕ್ಸ್ಗೆ ನೀವು ಎಕ್ಸಾಮನ್ನು ಬರೀಬೇಕಾಗತ್ತೆ. ಆ್ಯಂಡ್ ಸಿಲೆಬಸ್ ಹೇಳಬೇಕು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲಿ ಸೇಮ್ ಈ ಸಿಲೆಬಸ್ಸೇ ಇರುತ್ತೆ. ಯಾವುದಾದ್ರೂ ಒಂದು ಡಿಸ್ಟ್ರಿಕ್ಟಲ್ಲಿ ಹೆಚ್ಚು ಕಡಿಮೆ ಇರ್ಬೋದು, ಅಂದರೆ ಕೊನೆಯಲ್ಲಿ ಕೊಟ್ಟಿರುವಂಥ ಒಂದು ಚಾಪ್ಟರ್ ಲೆಸ್ ಆಗಿರ್ಬೋದು ಅಥವಾ ಒಂದು ಎಕ್ಸ್ಟ್ರಾ ಇರ್ಬೋದು ಈ ರೀತಿಯಾಗಿ. ಬಟ್ ಆಲ್ಮೋಸ್ಟ್ ಆಲ್ ಡಿಸ್ಟ್ರಿಕ್ಟಲ್ಲಿ ಇದೇ ಸೇಮ್ ಸಿಲೆಬಸ್ ಅಪ್ಲಿಕೇಬಲ್ ಆಗುತ್ತೆ. ಹಾಗಾಗಿ ಯಾವುದೆಲ್ಲ ಸಿಲೆಬಸ್ ಇದೆ ಅಂತ ನೋಡೋದಿದ್ರೆ ಫಸ್ಟ್ 2 ಚಾಪ್ಟರ್ ಥೇರಿ ಪಾರ್ಟ್ ಏನಿದೆಯಲ್ಲ, ಬೇಸಿಕ್ಸ್ ಆಫ್ ಅಕೌಂಟಿಂಗ್ ಆ್ಯಂಡ್ ಥೇರಿ ಬೇಸ್ ಆಫ್ ಅಕೌಂಟಿಂಗ್ ಅಂತ 2 ಚಾಪ್ಟರ್ ಇದೆಯಲ್ಲ, ಅದೆರಡು ಚಾಪ್ಟರ್ಗಳು. ಹಾಗೆ 3rd ಚಾಪ್ಟರ್ ಆನ್ ಜರ್ನಲ್ ಅಥವಾ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ 1 ಈ ಒಂದು ಚಾಪ್ಟರಿಂದ ಬರುತ್ತೆ. ಆ್ಯಂಡ್ 4th ಚಾಪ್ಟರ್ ಈಸ್ ಸಬ್ಸಿಡಿಯರಿ ಬುಕ್ಸ್, ಇದರಿಂದ ಬರುತ್ತೆ. ಇನ್ನೊಂದು ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ 5th ಚಾಪ್ಟರ್ ಇದೆ. ಹಾಗೆ 6th ಚಾಪ್ಟರ್ ಟ್ರಯಲ್ ಬ್ಯಾಲೆನ್ಸ್ ಆ್ಯಂಡ್ ರೆಕ್ಟಿಫಿಕೇಷನ್ ಆಫ್ ಎರರ್ಸ್ ಇದೆಯಲ್ಲ, ಅದರಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಪಾರ್ಟನ್ನು ಕೇಳ್ತಾರೆ. ಕೆಲವೊಂದು ಡಿಸ್ಟ್ರಿಕ್ಟಲ್ಲಿ ರೆಕ್ಟಿಫಿಕೇಷನ್ ಆಫ್ ಎರರ್ಸನ್ನು ಕೂಡ ಕೇಳ್ಬೋದು. ಆಲ್ಮೋಸ್ಟ್ ಇದಿಷ್ಟು ಚಾಪ್ಟರ್ಗಳು ನಿಮ್ಮ ಸಿಲೆಬಸ್ಗೆ ಇದೆ. ಆ್ಯಂಡ್ ಇದರಲ್ಲಿ ಆ್ಯನ್ಯುವಲ್ ಎಕ್ಸಾಮಲ್ಲಿ ಯಾವುದೆಲ್ಲ ಕ್ವಶನ್ಗಳು ಬರುತ್ತವೋ ಸೇಮ್ ಕ್ವಶನ್ಗಳನ್ನು ಮಿಡ್ ಟರ್ಮಲ್ಲಿ ಕೇಳ್ತಾರೆ. ಅಂದರೆ ಯಾವ್ಯಾವ ಟಾಪಿಕ್ಗಳಿಂದ ಈ 6 ಮಾರ್ಕ್ ಆಗಿರಲಿ 12 ಮಾರ್ಕ್ ಕ್ವಶನ್ಗಳಿರಲಿ ಒಂದಷ್ಟು ಸೆಟ್ ಆಗಿರುತ್ತೆ. ಸೊ ನಮ್ಮ ಅಕೌಂಟೆನ್ಸಿಲಿ ಹಾಗೆಯೇ ಒಂದೊಂದು ಟಾಪಿಕ್ ಮೇಲೆ 6 ಮಾರ್ಕ್ ಕ್ವಶನ್ ಕೇಳೋದು, 12 ಮಾರ್ಕ್ಸ್ ಕ್ವಶನ್ ಕೇಳೋದು ಅನ್ನೋದು ಫಿಕ್ಸ್ ಆಗಿರುತ್ತೆ. ಸೊ ಅದರಿಂದಾನೇ ಕ್ವಶನ್ಗಳನ್ನು ಕೇಳ್ತಾರೆ, ಬೇರೆ ಯಾವ್ಯಾವುದೂ ಕೇಳಲ್ಲ. ಹಾಗಾಗಿ ಮಿಡ್ ಟರ್ಮಲ್ಲಿ ಕೂಡ ಅದೇ ರಿಪೀಟ್ ಆಗುತ್ತೆ. ನೀವು ಆ್ಯನ್ಯುವಲ್ ಎಕ್ಸಾಮ್ಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಇದೆ, ಯಾವ್ಯಾವ ಟಾಪಿಕ್ಕಿಂದ 6 ಮಾರ್ಕ್ ಬರುತ್ತೆ, ಯಾವ್ಯಾವ ಟಾಪಿಕ್ಕಿಂದ 12 ಮಾರ್ಕ್ಸ್ ಬರುತ್ತೆ ಅಂತ ಫಿಕ್ಸ್ ಮಾಡಿರ್ತಾರೋ ಬೋರ್ಡ್ ಅವರು, ಅದೇ ಒಂದು ಟಾಪಿಕ್ಗಳಿಂದ ಈ ಮಿಡ್ ಟರ್ಮಲ್ಲಿ ಕೂಡ ನಿಮಗೆ 6 ಮತ್ತು 12 ಮಾರ್ಕ್ಸಿಗೆ ಕ್ವಶನ್ಗಳನ್ನು ಕೇಳ್ತಾರೆ. ಸೊ ನೀವು ಇಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅಂದರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೂಡ ಸೇಮ್ ರಿಪೀಟ್ ಆಗೋದ್ರಿಂದ ಬಹಳ ಈಸಿಯಾಗಿ ಸ್ಕೋರನ್ನು ಮಾಡ್ಬೋದು. ಆ್ಯಂಡ್ ಜಾಸ್ತಿ ವರಿ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಅಕೌಂಟೆನ್ಸಿ ತುಂಬ ಅಂದರೆ ತುಂಬ ಈಸಿಯಾಗಿರುವಂಥ ಸಬ್ಜೆಕ್ಟ್, ಅದರಲ್ಲೂ ತುಂಬ ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಿಮ್ಮ ಕೆಲಸ ಬರೀ ಅದನ್ನು ಪ್ರಾಕ್ಟೀಸ್ ಮಾಡೋದು. ಕೆಲವರಿಗೆ ಅರ್ಥ ಆಗಿರೋದಿಲ್ಲ, ಅಂಥವರು ಒಂದಷ್ಟು ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಪಿಕ್ ಮಾಡಿಕೊಂಡು ಅದನ್ನು ಆದಷ್ಟು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಓಕೆನಾ?
ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಳಿಗೆ ಮೂವ್ ಮಾಡೋಣ. ನೋಡಿ, ಇಲ್ಲಿ 6 ಮಾರ್ಕ್ ಮತ್ತು 12 ಮಾರ್ಕ್ಸ್ಗೆ ಯಾವುದೆಲ್ಲ ಟಾಪಿಕ್ಗಳು ಇಂಪಾರ್ಟೆಂಟ್ ಅನ್ನುವಂಥ ಲಿಸ್ಟನ್ನು ನಾನು ಇಲ್ಲಿ ತೊಗೊಂಡು ಬಂದಿದ್ದೀನಿ. ಮೊದಲಿಗೆ 6 ಮಾರ್ಕನ್ನು ನೋಡ್ತಾ ಹೋಗೋಣ. ಇದರಲ್ಲಿ 5 ಕ್ವಶನ್ಗಳನ್ನ ಕೇಳ್ತಾರೆ ಟೋಟಲ್ ಆಗಿ ಅಲ್ವಾ. ಸೊ ಆ 5 ಕ್ವಶನಲ್ಲಿ ಯಾವುದಾದ್ರೂ 3 ನೀವು ಅಟೆಂಡ್ ಮಾಡಬೇಕು. ಸೊ ಅದರಲ್ಲಿ ಇಂಪಾರ್ಟೆಂಟ್ ಇರುವಂಥ ಟಾಪಿಕ್ಗಳು ಯಾವ್ಯಾವುದು ಅಥವಾ ಯಾವುದರಿಂದ ಕ್ವಶನ್ ಬರುತ್ತೆ ಅನ್ನೋದನ್ನು ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ ನೋಡಿ. ಮೊದಲನೇ ಕ್ವಶನ್, ಕ್ಯಾಟಗರೈಸ್ ದಿ ಫಾಲೋಯಿಂಗ್ ಅಕೌಂಟ್ಸ್ ಇಂಟು ಅಸೆಟ್, ಲಯಬಿಲಿಟೀಸ್, ಕ್ಯಾಪಿಟಲ್ಸ್, ಎಕ್ಸ್ಪೆನ್ಸಸ್ ಆ್ಯಂಡ್ ರೆವೆನ್ಯೂಸ್. ಅಂದರೆ ಅಮೇರಿಕನ್ ಸಿಸ್ಟಮ್ ಆಫ್ ಅಕೌಂಟಿಂಗಲ್ಲಿ 5 ಕ್ಯಾಟಗರಿ ಬರುತ್ತಲ್ಲ, ಅದರಲ್ಲಿ ನೀವು ಡಿವೈಡ್ ಮಾಡಬೇಕು ಅಕೌಂಟ್ಸ್ಗಳನ್ನು. ಆ ರೀತಿಯಾದ ಒಂದು ಕ್ವಶನ್ ಬರ್ಬೋದು. ಅಥವಾ ಅನಾಲಿಸಿಸ್ ಆಫ್ ಟ್ರಾನ್ಸಾಕ್ಷನ್ ಯೂಸಿಂಗ್ ಅಕೌಂಟಿಂಗ್ ಇಕ್ವೇಷನನ್ನು ಯೂಸ್ ಮಾಡಿ ಟ್ರಾನ್ಸಾಕ್ಷನ್ ಅನಾಲಿಸಿಸ್ ಮಾಡೋದು. 3 ಟ್ರಾನ್ಸಾಕ್ಷನ್ ಕೊಡ್ತಾರೆ, ಅದನ್ನು ನೀವು ಅನಲೈಸ್ ಮಾಡಬೇಕು. ಬಹಳ ಅಂದರೆ ಬಹಳ ಈಸಿ ಇರುತ್ತೆ ಇದು 2 ಕ್ವಶನ್ಗಳು ಕೂಡ. ಸೊ ಇಲ್ಲಿ ಒಂದು 10 ಅಕೌಂಟನ್ನು ಕೊಡ್ತಾರೆ, ಅದನ್ನು ನೀವು ಕ್ಯಾಟಗರೈಸ್ ಮಾಡಬೇಕು. ಇಲ್ಲಿ ಒಂದು 3 ಟ್ರಾನ್ಸಾಕ್ಷನ್ ಇರುತ್ತೆ, ನೀವು ಅದನ್ನು ಅನಾಲಿಸಿಸ್ ಮಾಡಬೇಕು ಅಕೌಂಟಿಂಗ್ ಇಕ್ವೇಷನ್ ಹಾಕಿ. ಸೊ ತುಂಬ ಈಸಿಯಾಗಿರುವಂಥ ಪ್ರಾಬ್ಲಮ್ ಇದೆರಡು ಕೂಡ. ನೀವು ಇದನ್ನು ಖಂಡಿತವಾಗಿ ಪ್ರಾಕ್ಟೀಸ್ ಮಾಡಿರಿ. ಆ್ಯಂಡ್ ಇದ್ರ ಮೇಲೆ ಕೂಡ ವಿಡಿಯೋಸ್ ಅಪ್ಲೋಡ್ ಆಗಿದೆ. ಇದೆಲ್ಲ 6 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ ಮೇಲೆ ವಿಡಿಯೋಸ್ ಅವೈಲೇಬಲ್ ಇದೆ. ನಾನು ಅದನ್ನು ರಿವೈಸ್ ಕೂಡ ಮಾಡಿದ್ದೀನಿ ಈ ಹಿಂದಿನ ವರ್ಷದಲ್ಲಿ. ಅದನ್ನು ಈ ವರ್ಷ ಕೂಡ ನೀವು ರೆಫರ್ ಮಾಡ್ಬೋದು. ಲಿಂಕನ್ನು ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಸೆಕೆಂಡ್ ಕ್ವಶನ್, ಪ್ರಿಪ್ರೇಷನ್ ಆಫ್ ಪೆಟಿ ಕ್ಯಾಶ್ ಬುಕ್ ಮೇಲೆ ಬರುತ್ತೆ. ಒಂದು ಕಂಪಲ್ಸರಿ ಕ್ವಶನ್ ಪೆಟಿ ಕ್ಯಾಶ್ ಬುಕ್ ಮೇಲೆ ಬಂದೇ ಬರುತ್ತೆ. ಆ್ಯಂಡ್ ತುಂಬಾ ಈಸಿ ಇರುವಂಥ ಟಾಪಿಕ್ ಪೆಟಿ ಕ್ಯಾಶ್ ಬುಕ್ ಅಂತೂ. ನಿಮ್ಮ ಫಸ್ಟ್ ಇಯರ್ ಸಿಲೆಬಸ್ಸಲ್ಲಿ ಹೇಳಬೇಕಂದ್ರೆ ಒಂದಕ್ಕಿಂತ ಒಂದು ಈಸಿಯಾಗಿರುವಂಥ ಟಾಪಿಕ್ಗಳೇ. ಹಾಗಾಗಿ ನೀವು ಈ ಪೆಟ್ಟಿ ಕ್ಯಾಶ್ ಬುಕ್ಕನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ 6 ಮಾರ್ಕನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇನ್ನು 3 ಮತ್ತು 4ನೇ ಕ್ವಶನ್ ಉಳಿದ ಸಬ್ಸಿಡಿಯರಿ ಬುಕ್ಸಿಂದ ಬರುತ್ತೆ. ಅಂದರೆ ಪೆಟ್ಟಿ ಕ್ಯಾಶ್ ಬುಕ್ ಒಂದನ್ನು ಬಿಟ್ಟು ಉಳಿದಿರೋ 3 ಇರುತ್ತಲ್ಲ, ಸಿಂಪಲ್ ಕ್ಯಾಶ್ ಬುಕ್ ಇರ್ಬೋದು, ಪರ್ಚೇಸ್ ಬುಕ್ ಇರ್ಬೋದು, ಸೇಲ್ಸ್ ಬುಕ್ ಇರ್ಬೋದು, ಒಂದೊಂದೇ ಬುಕ್ಕನ್ನು ಪ್ರಿಪ್ರೇಷನ್ ಮಾಡೋದು. ಅಂಥ ಒಂದು ಕ್ವಶನ್ಗಳನ್ನು ಅವರು ಕೇಳ್ಬೋದು. ಸೊ ಇದು 3ರಲ್ಲಿ ಯಾವುದಾದ್ರೂ 2 ಕ್ವಶನ್ ಕೇಳ್ತಾರೆ. ಒಂದು ಕ್ಯಾಶ್ ಬುಕ್ಕಿಂದ, ಇನ್ನೊಂದು ಪರ್ಚೇಸ್ ಬುಕ್ಕಿಂದ ಕೇಳ್ಬೋದು. ಅಥವಾ ಸಿಂಪಲ್ ಕ್ಯಾಶ್ ಬುಕ್ ಮೇಲೆ ಸೇಲ್ಸ್ ಬುಕ್ ಮೇಲೆ ಕೇಳ್ಬೋದು, ಇಲ್ಲ ಪರ್ಚೇಸ್ ಬುಕ್ ಸೇಲ್ಸ್ ಬುಕ್ ಕೇಳ್ಬೋದು. ಈ ರೀತಿಯಾಗಿ ಯಾವುದಾದ್ರೂ 2 ಕ್ವಶನ್ಗಳನ್ನು ಈ ಒಂದು ಗ್ರೂಪಿಂದ ಕೇಳುವಂಥ ಚಾನ್ಸಸ್ ಬಹಳ ಇರುತ್ತೆ ಮಿಡ್ ಟರ್ಮಿಗೆ. ಆ್ಯಂಡ್ ಪ್ರಿಪ್ರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಮೇಲೆ 5ನೇ ಕ್ವಶನ್ ಬರುತ್ತೆ. ಇದಂತೂ ಬಹಳ ಅಂದರೆ ಬಹಳ ಈಸಿ. ನಿಮಗೆ ಎಲ್ಲ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ, ಯಾವ್ಯಾವ ಕೆಟಗರಿ ಯಾವ್ಯಾವ ಬ್ಯಾಲೆನ್ಸ್ ತೋರಿಸುತ್ತೆ ಅನ್ನೋದು ನಿಮ್ಗೆ ಗೊತ್ತಿದ್ರೆ, ಕೆಟಗರೀಸ್ ಆಫ್ ಅಕೌಂಟನ್ನು ಮಾಡೋದಕ್ಕೆ ಗೊತ್ತಿದ್ರೆ ಬಹಳ ಈಸಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಸೊ ನೀವು ಇದೊಂದನ್ನು ಓದ್ಕೊಂಡ್ರಿ ಅಂದರೆ 2 ಕ್ವಶನ್ಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಆಯಿತಾ. ಆ್ಯಂಡ್ ಕೆಲವೊಂದು ಡಿಸ್ಟ್ರಿಕ್ಟ್ಗಳಲ್ಲಿ ರೆಕ್ಟಿಫಿಕೇಷನ್ ಆಫ್ ಎರರ್ ಕೂಡ ಸಿಲೆಬಸ್ಗೆ ಇದ್ದರೆ ಅದರ ಮೇಲಿಂದ ಕೂಡ 6 ಮಾರ್ಕಿನ ಇನ್ನೊಂದು ಕ್ವಶನ್ ಬರುತ್ತೆ. ಟೋಟಲ್ ಆಗಿ 5 ಕ್ವಶನ್ಗಳು 6 ಮಾರ್ಕ್ ಸೆಕ್ಷನಿಂದ. ಇದೆಲ್ಲ ಇಂಪಾರ್ಟೆಂಟ್ 6 ಮಾರ್ಕ್ ಕ್ವಶನ್ಗಳ ಮೇಲೆ ಆಲ್ರೆಡಿ ವಿಡಿಯೋ ಅವೈಲೇಬಲ್ ಇದೆ ಅಂತ ಹೇಳಿದೆ ಅಲ್ವಾ. ಅದನ್ನು ನೋಡಿ ಇದನ್ನು ಸರಿಯಾಗಿ ಕಲ್ತ್ಕೋತೀರಿ ಅಂತ ಭಾವಿಸ್ತೀನಿ. ಇನ್ನು ನೆಕ್ಸ್ಟ್ 12 ಮಾರ್ಕ್ಸಿನ ಸೆಕ್ಷನ್ಗೆ ಹೋಗೋಣ. 12 ಮಾರ್ಕ್ಸಿನ ಸೆಕ್ಷನಲ್ಲಿ ಟೋಟಲ್ ಆಗಿ 6 ಕ್ವಶನ್ಗಳನ್ನು ಕೇಳ್ತಾರೆ ಅಲ್ವಾ. ಸೊ ಆ 6 ಕ್ವಶನಲ್ಲಿ ನೀವು ಯಾವುದಾದ್ರೂ 3 ಅಟೆಂಡ್ ಮಾಡಬೇಕಾಗಿರುತ್ತೆ. ಇದರಲ್ಲಿ ಮೇನ್ 6 ಟಾಪಿಕ್ಗಳು ಯಾವ್ಯಾವುದು ಅಂತ ಹೇಳ್ಬಿಡ್ತೀನಿ. ಮೊದಲಿಗೆ ಜರ್ನಲ್ ಎಂಟ್ರೀಸಿಂದ. ಸೊ ಜರ್ನಲ್ ಎಂಟ್ರಿ ಮೇಲೆ 2 ಕ್ವಶನ್ಗಳು ಬರುವಂಥ ಚಾನ್ಸಸ್ ಇರುತ್ತೆ. ನೋಡಿ, ಮಿಡ್ ಟರ್ಮ್ ಎಕ್ಸಾಮಲ್ಲಿ ಇದೇ ಚಾಪ್ಟರಿಂದ ಇಷ್ಟಿಷ್ಟೇ ಮಾರ್ಕ್ಸಿನ ಕ್ವಶನ್ ಬರುತ್ತೆ ಅಂತ ಹೇಳೋದು ಕಷ್ಟ. ಆ ಥರದ ಬ್ಲೂ ಪ್ರಿಂಟ್ ಇರೋದಿಲ್ಲ. ಮೇಯ್ನಾಗಿ ಆ್ಯನ್ಯುವಲ್ ಎಕ್ಸಾಮಿಗೆ ಯಾವುದೆಲ್ಲ ಟಾಪಿಕ್ ಇಂಪಾರ್ಟೆಂಟ್ ಇದೆಯೋ ಅದರಿಂದ ಕ್ವಶನ್ಸ್ ಬರುತ್ತೆ ಅಷ್ಟೇ. ಸೊ ಯಾವ ಚಾಪ್ಟರಿಂದ ಎಷ್ಟು ಮಾರ್ಕ್ಸಿನ ಕ್ವಶನ್ಗಳನ್ನು ಬೇಕಿದ್ರೂ ಕೇಳ್ಬೋದು. ಇಂಥ ಬ್ಲೂ ಪ್ರಿಂಟ್ ಅಂತ ಇರೋದಿಲ್ಲ. ಹಾಗಾಗಿ ನಾನು ಇದರಿಂದ ಇಷ್ಟೇ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಜಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವ್ಯಾವುದು ಅಂತ ಹೇಳ್ಬೋದು ಅಷ್ಟೇ. ಸೊ ಜರ್ನಲಿಂದ 2 ಕ್ವಶನ್ ಬರುತ್ತೆ ಅಂತ ಹೇಳಿದ್ನಲ್ಲ. ಒಂದು ನಾರ್ಮಲ್ ಜರ್ನಲ್ ಎಂಟ್ರೀಸ್, ಅಂದರೆ ಒಂದು 10 ಟ್ರಾನ್ಸಾಕ್ಷನ್ ಕೊಟ್ಟು ಅದಕ್ಕೆ ಜರ್ನಲ್ ಎಂಟ್ರೀಸನ್ನು ಕೇಳ್ತಾರೆ. ಕಂಪೌಂಡ್ ಇರುತ್ತೆ, ಸಿಂಪಲ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಸೊ ಅದೆಲ್ಲದಕ್ಕೆ ನೀವು ಎಂಟ್ರೀಸನ್ನು ಹಾಕಬೇಕಾಗತ್ತೆ. ಇನ್ನು ಜರ್ನಲ್ ಎಂಟ್ರಿ ವಿತ್ ಲೆಡ್ಜರ್ ಪೋಸ್ಟಿಂಗ್. ಸೊ ಈ ರೀತಿ ಕೇಳಿದ್ರೆ ಅವರು ಕಡಿಮೆ ಟ್ರಾನ್ಸಾಕ್ಷನನ್ನು ಕೊಟ್ಟಿರ್ತಾರೆ. 5-6 ಟ್ರಾನ್ಸಾಕ್ಷನ್ಗೆ ನೀವು ಲೆಡ್ಜರ್ ಪೋಸ್ಟಿಂಗನ್ನು ಮಾಡಬೇಕಾಗತ್ತೆ. ಇದು ಸೆಕೆಂಡ್ ಕ್ವಶನ್, ಓಕೆನಾ. ಆ್ಯಂಡ್ ಇದು 2 ಟೈಪಿನ ಕ್ವಶನ್ ಮೇಲೆ ಒಂದೊಂದು ಕ್ವಶನ್ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು 3ನೇ ಕ್ವಶನ್ ಏನಪ್ಪ ಅಂದರೆ ಡಬಲ್ ಕಾಲಮ್ ಕ್ಯಾಶ್ ಬುಕ್. ನೋಡಿ, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಇರುವಂಥ ಒಂದು ಟಾಪಿಕ್, ಹಾಗೆ ಈಸಿ ಕೂಡ ಇದೆ. ಸೊ ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ 1 ಅಥವಾ 2 ಕ್ವಶನ್ಗಳನ್ನು ಮಿಡ್ ಟರ್ಮಲ್ಲಿ ಕೇಳ್ತಾರೆ. ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೂಡ ಇದೆಲ್ಲ ಕ್ವಶನ್ ಬರುತ್ತೆ. ಬಟ್ ಮಿಡ್ ಟರ್ಮಲ್ಲಿ ಒಂದಕ್ಕಿಂತ ಜಾಸ್ತಿ ಕ್ವಶನನ್ನು ಒಂದೇ ಟಾಪಿಕಿಂದ ಕೇಳಬಹುದು. ಇನ್ನು 4th ಟಾಪಿಕ್ ಅಂತಂದರೆ ಪ್ರಿಪ್ರೇಷನ್ ಆಫ್ ಸಬ್ಸಿಡಿಯರಿ ಬುಕ್ಸ್. ಅಂದರೆ ಪರ್ಚೇಸ್ ಬುಕ್, ಸೇಲ್ಸ್ ಬುಕ್, ಪರ್ಚೇಸ್ ರಿಟರ್ನ್ ಬುಕ್, ಹಾಗೆ ಸೇಲ್ಸ್ ರಿಟರ್ನ್ ಬುಕ್. ಪ್ರಾಪರ್ ಸಬ್ಸಿಡಿಯರಿ ಬುಕ್ಸಲ್ಲಿ ಟ್ರಾನ್ಸಾಕ್ಷನ್ಗಳನ್ನು ಎಂಟ್ರಿ ಮಾಡಿರಿ ಅಂತ ಕೊಟ್ಟಿರ್ತಾರಲ್ವ. ಸೊ ಅದ್ರ ಮೇಲೆ ಒಂದು ಕ್ವಶನನ್ನು ಕಂಪಲ್ಸರಿಯಾಗಿ ಕೇಳ್ತಾರೆ. ಇನ್ನೊಂದು ಲೆಡ್ಜರ್ ಪೋಸ್ಟಿಂಗ್ ಇರುತ್ತೆ. ಅಂದರೆ ಸಬ್ಸಿಡಿಯರಿ ಬುಕ್ ವಿತ್ ಲೆಡ್ಜರ್ ಪೋಸ್ಟಿಂಗ್ ಅಂದರೆ ಯಾವುದಿರ್ಬೋದು, ಸೇಲ್ಸ್ ಬುಕ್ ಆ್ಯಂಡ್ ಸೇಲ್ಸ್ ರಿಟರ್ನ್ ಬುಕ್ ವಿತ್ ಲೆಡ್ಜರ್ ಪೋಸ್ಟಿಂಗ್ ಕೇಳ್ಬೋದು. 2 ಬುಕ್ಗಳನ್ನು ಪ್ರಿಪ್ರೇಷನ್ ಮಾಡ್ಲಿಕ್ಕೆ ಹೇಳ್ತಾರೆ. ಆ್ಯಂಡ್ ಅದಕ್ಕೆ ಲೆಡ್ಜರ್ ಪೋಸ್ಟಿಂಗ್ ಕೇಳ್ತಾರೆ. ಬ್ಯಾಲೆನ್ಸ್ ಇರೋದಿಲ್ಲ, ಲೆಡ್ಜರ್ ಬ್ಯಾಲೆನ್ಸ್ ಮಾಡೋದು ಬೇಕಾಗಲ್ಲ, ನೀವು ಜಸ್ಟ್ ಪೋಸ್ಟಿಂಗ್ ಅಷ್ಟೇ ಕೇಳಿರ್ತಾರೆ. ಹಾಗೆಯೇ ಪ್ರಿಪ್ರೇಷನ್ ಆಫ್ ಪರ್ಚೇಸ್ ಆ್ಯಂಡ್ ಪರ್ಚೇಸ್ ರಿಟರ್ನ್ ಬುಕ್ ವಿತ್ ಲೆಡ್ಜರ್ ಪೋಸ್ಟಿಂಗ್. ಸೊ ಇಲ್ಲೂ ಕೂಡ ಲೆಡ್ಜರ್ ಪೋಸ್ಟಿಂಗ್ ಅಷ್ಟೇ ಇರುತ್ತೆ, ಪರ್ಚೇಸ್ ಆ್ಯಂಡ್ ಪರ್ಚೇಸ್ ರಿಟರ್ನ್ ಬುಕ್ 2 ಇರುತ್ತೆ. ಸೊ ಇದು 2ರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಬರುತ್ತೆ ಎಕ್ಸಾಮಲ್ಲಿ.
ಇನ್ನು ನೆಕ್ಸ್ಟ್ ಟಾಪಿಕ್ ಅಂದರೆ ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅಥವಾ BRS. ಸೊ ಇದ್ರ ಮೇಲೆ 1 ಅಥವಾ 2 ಕ್ವಶನ್ಗಳು ಕಂಪಲ್ಸರಿಯಾಗಿ ಮಿಡ್ ಟರ್ಮಲ್ಲಿ ಬರುತ್ತೆ. ಯಾವೆಲ್ಲ ಡಿಸ್ಟ್ರಿಕ್ಟಲ್ಲಿ ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅನ್ನುವಂಥ ಟಾಪಿಕ್ ಸಿಲೆಬಸ್ಗೆ ಇಲ್ವೋ ಸೊ ಅವರಿಗೆ ಇದರಿಂದ ಕ್ವಶನ್ಗಳು ಬರದೇ ಇರ್ಬೋದು. ಯಾರಿಗೆ ಸಿಲೆಬಸ್ಗೆ ಇದೆ ಅವರಿಗೆ ಈ ಒಂದು ಟಾಪಿಕ್ ಮೇಲೆ 1 ಅಥವಾ 2 ಕ್ವಶನ್ಗಳು ಬರುವಂಥ ನಿರೀಕ್ಷೆ ಇದೆ. ಆ್ಯಂಡ್ ಬಹಳ ಈಸಿಯಾಗಿರುವಂಥದ್ದು ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟನ್ನು ಒಂದು ಅನಾಲಿಸಿಸ್ ಟೇಬಲ್ ಅನ್ನುವಂಥ ಒಂದು ಸ್ಮಾಲ್ ಟೆಕ್ನಿಕ್ಕಿಂದ ನಾವು ನೆನ್ಪಿಟ್ಕೊಳ್ಬೋದು ಯಾವುದನ್ನು ಪ್ಲಸ್ ಮಾಡಬೇಕು ಯಾವುದನ್ನು ಮೈನಸ್ ಮಾಡಬೇಕು ಅನ್ನೋದನ್ನು. ಸೊ ಆ ಟ್ರಿಕ್ ಇರುವಂಥ ವಿಡಿಯೋ ಕೂಡ ನಮ್ಮ ಚಾನಲಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಈ ಒಂದು ಫಸ್ಟ್ PU ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿದ್ದೀನಲ್ಲ ಡಿಸ್ಕ್ರಿಪ್ಷನಲ್ಲಿ, ಅದರಲ್ಲಿ ಕೂಡ ಇದೆ. ಅದನ್ನು ನೋಡಿ ಈ ಒಂದು ಟ್ರಿಕ್ಕನ್ನು ನೀವು ಕಲಿತೀರಿ ಅಂತ ಅನ್ಕೋತೀನಿ. ಸೊ ಇದಿಷ್ಟು ಈ ಒಂದು ಮಿಡ್ ಟರ್ಮಿಗೆ ಅಕ್ಟೋಬರ್ 2024 ಮಿಡ್ ಟರ್ಮಿಗೆ ಇಂಪಾರ್ಟೆಂಟ್ ಇರುವಂಥ ಟಾಪಿಕ್ಸ್ ಆ್ಯಂಡ್ ಪ್ಯಾಟರ್ನ್ ಆ್ಯಂಡ್ ಸಿಲೆಬಸ್. ಸೊ ಹೋಪ್ ದಿಸ್ ಈಸ್ ಹೆಲ್ಪ್ಫುಲ್ ಫಾರ್ ಯು ಆಲ್. ಯಾವ್ಯಾವ ಟಾಪಿಕ್ ಮೇಲೆ ವಿಡಿಯೋಸ್ ಅವೈಲೇಬಲ್ ಇದೆ ಅದೆಲ್ಲವನ್ನು ಕೊಟ್ಟಿರ್ತೀನಿ. ಹಾಗೆ ನಿಮಗೆ ಇನ್ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋಸ್ ಬೇಕಿದ್ದರೆ ಖಂಡಿತವಾಗಿ ನಿಮ್ಮ ಕಮೆಂಟಲ್ಲಿ ತಿಳಿಸೋದನ್ನು ನನಗೆ ಮರಿಬೇಡಿ. ಆ್ಯಂಡ್ ಆದಷ್ಟು ಬೇಗ ಅದನ್ನು ಕೂಡ ನಾನು ರಿವಿಷನ್ ಮಾಡಲಿಕ್ಕಿದ್ದೀನಿ. ನಿಮಗೆ ಯಾವ ಟಾಪಿಕ್ ಮೊದಲು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಮಿಡ್ ಟರ್ಮ್ ಅಂತ ಹೇಳಿ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ತುಂಬ ಇಂಪಾರ್ಟೆಂಟ್ ಇರುವಂಥ ಟಾಪಿಕ್ಸ್ ಇರುತ್ತೆ. ನಿಮ್ಮ ನಾಲೆಜ್ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬ ಹೆಲ್ಪ್ಫುಲ್ ಆಗಿದೆ ಇದೆಲ್ಲ ಟಾಪಿಕ್ಗಳನ್ನು ನೀವು ಕಲಿಯೋದು. ಹಾಗಾಗಿ ಅದನ್ನು ಆದಷ್ಟು ಸ್ಟಡಿ ಮಾಡಿ ಚೆನ್ನಾಗಿ ಓದ್ಕೊಂಡು ಬರೀರಿ, ಆಯಿತಾ. ನಿಮಗೆ 15 days ಸ್ಟಡಿ ಹಾಲಿಡೇಸ್ ಕೂಡ ಇದೆ. ಸೊ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಪ್ರಿಪೇರ್ ವೆಲ್. ಆಲ್ ದಿ ವೆರಿ ಬೆಸ್ಟ್. ಸೊ ಇವತ್ತಿಗೆಷ್ಟು ಸಾಕು. ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡೋದಕ್ಕೆ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಟು ಅಕೌಂಟೆನ್ಸಿ ಈಸಿ ಲರ್ನ್ ಫಾರ್ ಮೋರ್ ವಿಡಿಯೋಸ್. I will be back with next video very soon. Until then, enjoy the learning.